ಅಧ್ಯಾಯ 3 ಶ್ಲೋಕ 8. ನಿಯತಂ ಕುರು ಕರ್ಮತ್ವಂ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧ್ಯೇದ ಕರ್ಮಣಃ ನ ಪ್ರಸಿದ್ಧ್ಯೇದ ಕರ್ಮಣಃ. ಹೇಳಿಕೊಡುವುದನ್ನು ಅನುಸರಿಸಿ. ನಿಯತಂ ಕುರು ಕರ್ಮತ್ವಂ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧ್ಯೇದ ಕರ್ಮಣಃ ನ ಪ್ರಸಿದ್ಧ್ಯೇದ ಕರ್ಮಣಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧ್ಯೇದ ಕರ್ಮಣಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ನೀನು ನಿತ್ಯ ಕರ್ಮವನ್ನು ಮಾಡು, ಏಕೆಂದರೆ ಅಕರ್ಮಕ್ಕಿಂತ ಕರ್ಮವು ಉತ್ತಮವು. ಕರ್ಮವನ್ನ ಮಾಡದೇ ಇರೋದ್ರಿಂದ ನಿನಗೆ ಜೀವನ ಯಾತ್ರೆಯೂ ಕೂಡ ಸಾಧ್ಯವಾಗಲಾರದು. ನಿತ್ಯ ಕರ್ಮ ಅನ್ನೋದು ವ್ಯಕ್ತಿಯು ಮನೆಯಲ್ಲಿ, ಆತನ ಉದ್ಯೋಗದಲ್ಲಿ ಹಾಗೂ ಸಮಾಜದಲ್ಲಿ ಮಾಡಲೇಬೇಕಾದ ಕೆಲಸಗಳು ಎನ್ನುವ ಅರ್ಥದಲ್ಲಿ ಗ್ರಹಿಸಬೇಕು. ಪರಿಶ್ರಮಶೀಲತೆಯಿಂದ ನಮ್ಮ ಎಲ್ಲ ಕರ್ತವ್ಯಗಳನ್ನು ಮಾಡದಿದ್ದರೆ ಅದು ಅಕರ್ಮವಾಗತ್ತೆ. ಸಂಪೂರ್ಣ ಜಡನಾಗಿದ್ದರೆ ದೃಢಕಾಯನಾಗಿ ಬದುಕೋದು ಅಸಾಧ್ಯ ಅಂತ ಇಲ್ಲಿ ನಮಗೆ ಎಚ್ಚರಿಕೆ ಕೊಡಲಾಗಿದೆ. ಅಕರ್ಮವು ರಾಷ್ಟ್ರವನ್ನು, ಸಮಾಜವನ್ನು ಮತ್ತು ಗೃಹವನ್ನು ನಾಶ ಮಾಡುತ್ತದಲ್ಲದೆ ವ್ಯಕ್ತಿಯೇ ದೈಹಿಕ ನ್ಯೂನತೆಗಳಿಗೆ ಹಾಗೂ ಬೌದ್ಧಿಕ ಅವನತಿಗೆ ತುತ್ತಾಗ್ತಾನೆ. ನಿಯತಂ ಕುರು ಕರ್ಮತ್ವಂ. ತ್ವಂ ಅಂದರೆ ನೀನು, ನಿಯತಂ ವಿದ್ಯುಕ್ತವಾದ, ಕರ್ಮ ಕರ್ತವ್ಯಗಳನ್ನು, ಕುರು ಅಂದರೆ ಮಾಡು. ಯಾವ ಕೆಲಸಗಳನ್ನು ನಿನಗೆ ವಹಿಸಲಾಗಿದೆಯೋ ಅವುಗಳನ್ನು ನಿನ್ನ ಕರ್ತವ್ಯವೆಂದು ತಿಳಿದು ಎಚ್ಚರಿಕೆಯಿಂದ ಚೆನ್ನಾಗಿ ಮಾಡು. ಮಾಡಲೇಬೇಕಾದ ಕರ್ಮಗಳು, ಅದನ್ನು ಬಿಡೋದಿಕ್ಕೆ ಆಗೋದಿಲ್ಲ. ಇಡೀ ಸಮಾಜ ನಿಂತಿರೋದೇ ಇದರ ಮೇಲೆ. ಯಾವಾಗ ನಾವೊಂದು ಸಮಾಜದಲ್ಲಿ ಹುಟ್ಟಿರ್ತೇವೋ ಸಮಾಜದಿಂದ ನಮಗೆ ಬರೋದನ್ನೆಲ್ಲ ಹೀರಿಕೊಂಡು ನಾವು ಬೆಳೆದಿರ್ತೇವೆ. ಈಗ ನಾವು ಆ ಸಮಾಜ ಚೆನ್ನಾಗಿರೋದಕ್ಕೆ ಏನು ಬೇಕೋ ಅದನ್ನು ಮಾಡೋದು ನಮ್ಮ ಒಂದು ಮುಖ್ಯ ಕರ್ತವ್ಯ. ಯಾವಾಗ ನಾವು ಇದನ್ನು ಮಾಡೋದಿಲ್ವೋ ಆಗ ನಾವು ಮಹಾಪಾಪ ಮಾಡದಂತೆ ಆಗತ್ತೆ. ಉದಾಹರಣೆಗೆ, ನೀವು ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರೆ ನಿಮಗೆ ಕೆಲವು ಜವಾಬ್ದಾರಿಗಳು ಇರುತ್ತೆ. ಅವುಗಳನ್ನು ಚೆನ್ನಾಗಿ ನಿರ್ವಹಿಸಬೇಕು. ಬೇರೆಯವರು ಬಂದು ಮೇಲ್ವಿಚಾರಣೆ ನಡೆಸಿ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳೋದಕ್ಕೆ ಅವಕಾಶ ಕೊಡಬಾರದು. ನಮಗೆ ವಹಿಸಿರುವ ಕೆಲಸವನ್ನ ನಮಗೆ ಸಾಧ್ಯವಿರುವಷ್ಟು ಚೆನ್ನಾಗಿ ಮಾಡಿ ನಮ್ಮ ಆತ್ಮ ಗೌರವವನ್ನು ಬೆಳೆಸಿಕೊಳ್ಬೇಕಾಗಿದೆ. ಕರ್ಮ ಜ್ಯಾಯೋ ಹಿ ಅಕರ್ಮಣಃ. ಹಿ ಅಂದರೆ ಏಕೆಂದರೆ, ಅಕರ್ಮಣಃ ಕೆಲಸ ಮಾಡದೇ ಇರುವುದಕ್ಕಿಂತಲೂ, ಕರ್ಮ ಕರ್ಮ ಮಾಡುವುದು, ಜ್ಯಾಯ ಅಂದರೆ ಉತ್ತಮವು.
ಕರ್ಮ ಮಾಡುವುದು ಕರ್ಮ ಮಾಡದೇ ಇರುವುದಕ್ಕಿಂತ ಒಳ್ಳೆಯದು. ಕ್ರಿಯೆ ನಿಷ್ಕ್ರಿಯೆಗಿಂತ ಒಳ್ಳೆಯದು. ಅಕರ್ಮಕ್ಕಿಂತ ಕರ್ಮ ಉತ್ತಮ ಅಂತ ಹೇಳ್ತಾನಿಲ್ಲಿ. ನಮ್ಮಲ್ಲಿ ಬೇಕಾದಷ್ಟು ವಾಸನೆಗಳು ಇವೆ. ಅವು ಕ್ಷಯವಾಗದೆ ಚಿತ್ತಶುದ್ಧಿ ಆಗೋದಿಲ್ಲ. ಮುಂಚೆ ನಮ್ಮ ಒಳಗಿರುವ ಆಸೆಗಳು ಮೇಲೇಳಬೇಕು. ಅನಂತರ ಆ ವಾಸನೆಗಳಿಗೆ ವಿರೋಧವಾಗಿರುವ ಕರ್ಮಗಳನ್ನು ಮಾಡಬೇಕು. ಆಗಲೇ ಕರ್ಮದಿಂದ ಪಾರಾಗೋದಕ್ಕೆ ಸಾಧ್ಯ. ಆಸೆ ಮೇಲೇಳಬೇಕಾದ್ರೆ ಅದನ್ನು ಕರ್ಮದಿಂದ ಕಡೆಯಬೇಕು. ಹೇಗೆ ಹೇಳ್ತಾರೆ ಅಂದರೆ, ಮೊಸರಿನಲ್ಲಿ ಬೆಣ್ಣೆ ಇದೆ. ಆ ಬೆಣ್ಣೆ ಮೊಸರಿನ ಮೇಲೆ ಏಳಬೇಕಾದರೆ ಕಡೆಯುವ ಕೋಲಿನಿಂದ ಕಡೆಯಬೇಕು. ಆಗ ಮಾತ್ರ ಮೇಲೆ ತೇಲುತ್ತೆ. ಅನಂತರ ಅದನ್ನು ತೆಗೆದುಹಾಕಬಹುದು. ಅದರಂತೆಯೇ ನಾವು ಕರ್ಮವನ್ನ ಮಾಡಿದಾಗಲೇ ನಮ್ಮಲ್ಲಿರುವ ನ್ಯೂನತೆಗಳು ಮೇಲೆದ್ದು ಬರಬೇಕಾದರೆ, ಅನಂತರ ಅಲ್ಲಿ ಬಂಧನಕ್ಕೆ ಒಳಗು ಮಾಡುವ ಪ್ರತಿಯೊಂದು ವಾಸನೆಗೂ ಅದಕ್ಕೆ ವಿರೋಧವಾದ ಒಳ್ಳೆಯ ಭಾವನೆಯಿಂದ ಕರ್ಮ ಮಾಡಬೇಕು. ಇದು ಹೇಗೆ ಅಂದರೆ, ಹೊರಗಿನಿಂದ ಒಂದು ಮುಳ್ಳನ್ನು ತೆಗೆದುಕೊಂಡು ಕಾಲಿಗೆ ಚುಚ್ಚಿರುವ ಮತ್ತೊಂದು ಮುಳ್ಳನ್ನು ತೆಗೆದು ಹಾಕುವಂತೆ. ಒಳ್ಳೆಯ ದೃಷ್ಟಿಯಿಂದ ನಿಸ್ವಾರ್ಥ ಸೇವೆಯಿಂದ ಕರ್ಮ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದರೂ ಚಿಂತೆಯಿಲ್ಲ. ಸುಮ್ಮನೆ ಇರುವುದಕ್ಕಿಂತ ಲಾಭಕ್ಕೋ ಕೀರ್ತಿಗೋ ಅಂತೂ ಯಾವುದಾದರೂ ಒಂದು ಉದ್ದೇಶದಿಂದ ಮಾಡುವುದಾದರೂ ಮೇಲು. ತಮೋಗುಣದಲ್ಲಿರುವವನು ಒಂದೇ ಸಲ ಸತ್ವದೃಷ್ಟಿಯಿಂದ ಕೆಲಸವನ್ನ ಮಾಡೋದಿಕ್ಕೆ ಕಲಿಯೋದಿಕ್ಕೆ ಆಗೋದಿಲ್ಲ. ರಜೋಗುಣದಿಂದಲಾದರೂ ಪ್ರೇರೇಪಿತನಾಗಿ ಕರ್ಮ ಮಾಡಲಿ. ಇದರಿಂದ ಅವನಿಗೆ ಪ್ರಯೋಜನ, ಜೊತೆಗೆ ಇದರಿಂದ ಸಮಾಜಕ್ಕೆ ಲಾಭ ಆಗತ್ತೆ. ಸಮಷ್ಟಿ ಜೀವನವೇ ಸಮಾಜ. ಪ್ರತಿಯೊಬ್ಬನೂ ಸಮಷ್ಟಿ ಜೀವನಕ್ಕೆ ತನ್ನ ಪಾಲಿನ ಕರ್ಮವನ್ನ ಧಾರೆ ಎರೆಯಲೇಬೇಕು. ನಿಸ್ವಾರ್ಥವಾಗಿ ಮಾಡೋದಿಕ್ಕೆ ಸಾಧ್ಯವಾಗದೇ ಇದ್ದರೆ ಸ್ವಾರ್ಥವಾಗಿ ಆದರೂ ಮಾಡಲಿ. ಉದಾಹರಣೆಗೆ, ಒಬ್ಬ ರೈತ ಬೆಳೆ ಬೆಳೀತಾನೆ. ಇದನ್ನ ಅವನು ಸ್ವಾರ್ಥ ದೃಷ್ಟಿಯಿಂದ ಮಾಡಬಹುದು. ಆದರೂ ಇದರಿಂದ ಬೆಳೆಯನ್ನು ಬೆಳೆಯದೇ ಇರುವವರಿಗೆ ಕಾಳು ಸಿಕ್ಕದಂತೆ ಆಗತ್ತಲ್ವಾ? ಹಾಗೆ ಸ್ವಾರ್ಥದ ದೃಷ್ಟಿಯಿಂದ ನಾವು ಮಾಡುವುದು ಸಮಷ್ಟಿಯ ಹಿತಕ್ಕೇ ಆಗುವುದು. ಶರೀರ ಯಾತ್ರಾಪಿಚತೆ ನ ಪ್ರಸಿದ್ಧೇತ್ ಅಕರ್ಮಣಃ. ಅಕರ್ಮಣಃ ಅಂದರೆ ಕರ್ಮ ಮಾಡದೇ ಇರುವುದರಿಂದ. ತೇ ಅಂದರೆ ನಿನ್ನ, ಶರೀರ ಯಾತ್ರ ಶರೀರ ಅಂದರೆ ದೇಹದ, ಯಾತ್ರ ಅಂದರೆ ಪೋಷಣೆಯು, ಶರೀರ ನಿರ್ವಹಣೆ, ಜೀವನೋಪಾಯವು, ಅಪಿ ಅಂದರೆ ಕೂಡ, ನ ಪ್ರಸಿದ್ಧೇತ್ ಅಂದರೆ ಸಾಧ್ಯವಾಗದು. ನೀನು ನಿಷ್ಕ್ರಿಯನಾಗಿ ಇದ್ದರೆ ನಿನ್ನ ದೇಹದ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದೂ ಸಹ ನಿನಗೆ ಸಾಧ್ಯವಾಗುವುದಿಲ್ಲ. ಶರೀರವನ್ನ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳುವುದಕ್ಕಾದರೂ ನೀನು ಏನನ್ನಾದರೂ ಮಾಡಬೇಕಾಗತ್ತೆ. ಶರೀರ ಯಾತ್ರ ಜೀವನ ಯಾತ್ರ. ದೇಹವನ್ನ ಜೀವಂತವಾಗಿರಿಸಿ ಮುಂದುವರಿಸೋದಿಕ್ಕೆ ನೀನು ಕೆಲಸ ಮಾಡಬೇಕಾಗತ್ತೆ. ನಾನು ಏನೂ ಕೆಲಸ ಮಾಡುವುದಿಲ್ಲ ಅಂದರೆ ಅದು ಸಾಧ್ಯವಾಗದು. ಒತ್ತು ಇಲ್ಲಿ ಇರೋದು ಕ್ರಿಯೆಯ ಮೇಲೆ, ಆದರೆ ಅದು ಯೋಗ ಬುದ್ಧಿಯ ಮೂಲಕ ಮಾಡಬೇಕಾದದ್ದು. ಕರ್ಮ ಮಾಡದೇ ಇದ್ದರೆ ಜೀವನದಲ್ಲಿ ಬಾಳೋದೇ ಕಷ್ಟವಾಗತ್ತೆ. ಕರ್ಮ ಮಾಡದೇ ಇದ್ದರೆ ನಮಗೆ ಊಟಕ್ಕೆ ಕೊಡೋರು ಯಾರು? ನಾನು ಭಿಕ್ಷೆ ಬೇಡಬಹುದು ಅಂತ ಅಂದ್ಕೊಂಡ್ರೆ ಭಿಕ್ಷೆ ಬೇಡೋದು ಒಂದು ಕರ್ಮ ಆಯಿತು. ಯಾರೋ ನನಗೆ ಊಟ ಹಾಕಿದ್ರು ಅಂತ ಭಾವಿಸೋಣ. ಅದನ್ನು ಚೆನ್ನಾಗಿ ಅರಗಿಸ್ಕೊಳ್ಬೇಕಾದ್ರೂ ಏನಾದರೂ ಕಷ್ಟಪಟ್ಟು ಕೆಲಸ ಮಾಡಲೇಬೇಕು. ಏನೂ ಕೆಲಸ ಮಾಡದೆ, ಆಟವನ್ನೂ ಆಡದೆ, ದೇಹವನ್ನು ದಂಡಿಸದೆ, ಚೆನ್ನಾಗಿ ಪುಷ್ಕಳ ಭೋಜನವನ್ನು ಮಾಡಿಕೊಂಡಿದ್ದರೆ 28 ರೋಗಗಳಿಂದ ನರಳಬೇಕಾಗತ್ತೆ. ದೇಹ ರೋಗದಿಂದ ನರಳುವುದೂ ಕೂಡ ಒಂದು ವಿಧವಾದ ಕರ್ಮನೇ. ಸಾರ್ಥಕವಾದ ಕರ್ಮವನ್ನು ಮಾಡುವುದನ್ನು ಬಿಟ್ಟು ಈಗ ನೆರಳಬೇಕಾದ ಕರ್ಮವನ್ನು ಕಟ್ಟಿಕೊಂಡಂತಾಯಿತು. ಅಂತೂ ನಾವು ಕರ್ಮದಿಂದ ಪಾರಾಗುವಂತೆ ಇಲ್ಲ. ಪಾರಾದೆ ಅಂತ ಭಾವಿಸಿದಾಗಲೂ
ಮತ್ತೊಂದು ಕರ್ಮಕ್ಕೆ ಸಿಕ್ಕೊಂಡು ನರಳ್ತೇವೆ. ನೀನು ನಿಯತವಾದ ಕರ್ಮವನ್ನು ಮಾಡು, ಏಕೆಂದರೆ ಕರ್ಮ ಅಕರ್ಮಕ್ಕಿಂತ ಮೇಲು. ಅಕರ್ಮಿಯಾಗಿದ್ದರೆ ಜೀವನದಲ್ಲಿ ಬದುಕಿರುವುದು ಕಷ್ಟವಾಗುವುದು.